ಸ್ವಾಭಿಮಾನಿ ಪ್ಯಾನೆಲ್ ವತಿಯಿಂದ ಭರ್ಜರಿ ಪ್ರಚಾರ ಯಾತ್ರೆ. ಸಂಕೇಶ್ವರ ಕತ್ತಿ ಎಬಿ ಸ್ವಾಭಿಮಾನಿ ಪ್ಯಾನೆಲ್ ವತಿಯಿಂದ ಸಂಕೇಶ್ವರದಲ್ಲಿ ಶ್ರೀ ಶಂಕರಾಚಾರ್ಯರ ಮಠದಿಂದ ಊರಿನ ಪ್ರಮುಖ ಮಾರ್ಗವಾಗಿ ಪ್ರಚಾರ ಯಾತ್ರೆಯನ್ನ ಮಾಡಲಾಯಿತು. ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಯುವಕರು ಪಾಲ್ಗೊಂಡು ಪ್ರಚಾರ ಯಾತ್ರೆಯನ್ನ ಯಶಸ್ವಿಗೊಳಿಸಿದರು. ಅಭ್ಯರ್ಥಿಗಳಾದ ನಂದು ಮುಡ್ಶಿ, ಗಜಾನನ್ ಕೊಳ್ಳಿ ಇವರು ಮತದಾರರ ಮನೆ ಮನೆಗೆ ತೆರಳಿ ಮತದಾರರಲ್ಲಿ ಮತಯಾಚನೆಯನ್ನ ಮಾಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ರಮೇಶ್ ಕತ್ತಿ ಎಬಿ ಪಾಟೀಲರ ಸ್ವಾಭಿಮಾನಿ ಪ್ಯಾನೆಲ್ಗೆ ಜನರಿಂದ ಭಾರೀ ಬೆಂಬಲ ಸಿಗುತ್ತಿದೆ ಎಂದು ಹೇಳಿದರು. ಇಟ್ಟಿದ್ದೇವೆ. ಇದರಲ್ಲಿ ನಮಗೆ ಪಟ್ಟಣದಲ್ಲಿ ಸುಮಾರು 80% ವೋಟ್ ನಮಗೆ ಸಿಗ್ತಾವಂತ ನಮಗೆ ಈಗಾಗಲೇ ಖಾತ್ರಿ ಆಗಿದೆ. ಇವತ್ತಿನ ದಿವಸ ನಾವು ಶಂಕರಲಿಂಗ ಗುಡಿದಿಂದ ಒಂದು ಎಲ್ಲ ಕಾರ್ಯಕರ್ತರು ಕೂಡಿ ಒಂದು ವಿಚಾರ ಅನ್ನುವಂಥದ್ದು ಕೈಗೊಂಡಿದ್ದೇವೆ. ಸಾಕಷ್ಟು ದೊಡ್ಡ ಪ್ರಮಾಣದ ಕಾರ್ಯಕರ್ತರ ಬೆಂಬಲ ಸಿಗ್ತಾ ಇದೆ. ಅದಲ್ಲದೆ ಮತದಾರರ ಮನಸ್ಸು ಕೂಡ ಎ ಬಿ ಪಾಟೀಲರು ಮತ್ತು ಕತ್ತಿ ಅವ್ರ ಪರವಾಗಿನ ಅದ. ಅವ್ರ ಪರವಾಗಿನ 15 ಸೀಟೆಲ್ಲ ನಮ್ಮ ಅಗದಿ ಒಂದು ಭಯಂಕರ ದೊಡ್ಡ ಲೀಡ್ಲೇ ನಾವು ಆರಿಸಿ ಬರ್ತೇವೆ ಅನ್ನೋಂಥದ್ದು ನಮ್ಗೆ ಖಾತ್ರಿ ಇರ್ತಿತ್ತು. ಕಳೆದ 7 ದಿನ ಆಯಿತು. ಅವತ್ತಿಂದ ಪ್ರಚಾರ ಸ್ಟಾರ್ಟ್ ಐತಿ. ಇವತ್ತು ಶಂಕರಲಿಂಗ ಗುಡಿದಿಂದ ಶಿವಾಜಿ ಚೌಕ್ ತಕ ಈ ಪಾದಯಾತ್ರೆ ಮಾಡೋದು ಕೈಗೊಂಡಿದ್ದು ಮತ್ತು ಬೆಂಬಲ ಏಕದಮ್ ಚಲೋ ಐತಿ. ಮತ್ತು ಜನ ನಮಗೆ ಸ್ಪಂದನೆ ಮಾಡೋದೈತಿ. ಕತ್ತಿ ಮತ್ತು ಎ ಬಿ ಪಾಟೀಲ್ ಅವ್ರ ಪೆನಲ್ಗೆ ಎಲ್ಲರೂ ಸಹಾಯ ಸಹಕಾರ ಮಾಡೋದಾರು ಅಂತ ಹೇಳಿ ತೋರಿಸ್ಕೊಡ್ತದೆ. ಇದು ಒಂದು ನಮಗೆ ವಿಜಯದ ಸಂಕೇತ ಇದೆ. ಆಲ್ಮೋಸ್ಟ್ ನಮ್ಮ ಪ್ರಕಾರ ಒಂದು 50,000ಕ್ಕಿಂತನೂ ಹೆಚ್ಚು. ನಾವಿನ್ನೂ ಆ ಕಡೆ ಇದು ತೆಗೆದಿಲ್ಲ, ಆದ್ರೂ ನಮ್ಗೆ ಒಂದು 50,000ಕ್ಕಿಂತನೂ ಹೆಚ್ಚು ಜನ ನೆನೆ ಕೂಡಿದ್ರು. ಮತ್ತು ಈಗ ಉಮೇಶ್ ಕತ್ತಿ ತೀರ್ಕೊಂಡು 3 ವರ್ಷ ಆಯಿತು. ಆದ್ರೂ ಅವ್ರದ್ದು ಇನ್ನೂ ಕತ್ತಿ ಮನೆತನ ಬಗ್ಗೆ ಅಥವಾ ಉಮೇಶ್ ಕತ್ತಿ ಬಗ್ಗೆ ಎಷ್ಟೊಂದು ಅಭಿಮಾನ ನೋಡಿ ನಮಗೂ ಭಾಳ ಖುಷಿ ಅನ್ನಿಸ್ತದೆ. ನಾವು ಆ ಫಂಕ್ಷನ್ಗೆ ಅಟೆಂಡ್ ಆಗಿದ್ವಿ. ಎ ಬಿ ಪಾಟೀಲ ಮತ್ತು ಕತ್ತಿ ಕೂಡೋದ್ರಿಂದ ಒಂದು ತಾಲೂಕಿಗೆ ದೊಡ್ಡ ಶಕ್ತಿ ಬಂದಿತ್ತು ಅಂತ ಹೇಳ್ತಾರೆ. ಹೌದು. ಇದು ಜನರೊಳಗೆ ಒಂದು ಇಲ್ಲಿ ನಮ್ಮಲ್ಲಿ 2 ಗುಂಪಿತ್ತು. ಮೊದಲು ಎ ಬಿ ಪಾಟೀಲ್ದು ಒಂದು ಗುಂಪು ಮತ್ತು ಕತ್ತಿಯವ್ರದ್ದು ಒಂದು ಗುಂಪು. 3ನೇದು ಯಾರೂ ಇದ್ದಿದ್ದಿಲ್ಲ. ಈಗ ಅವರು ಎಲ್ಲ ಕೂಡಿದ ಮೇಲೆ ಜನರಿಗೂ ಯಾವುದೂ ತೊಂದರೆ ಇಲ್ಲ. ಅಂದರೆ ಜನರು ನಮಗೆ ಭಾಳ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮತ್ತು ಅದರಿಂದ ನಮ್ಮ ಎ ಬಿ ಪಾಟೀಲ್ ಬಂದಿಂದ ನಮಗೆ ಭಾಳ ಬೆಂಬಲ ಸಿಕ್ಕದೆ. ಮತ್ತು ಅವರು ಚಲೋ ಒಳ್ಳೆಯ ಡಿಸಿಷನ್ ಮಾಡ್ಯಾರ. ಅವ್ರ ಡಿಸಿಷನ್ಗೆ ನಾವು ಎಲ್ಲರೂ ಅದಕ್ಕೆ ಬದ್ದಿದ್ದೀವಿ. ಅವರು ಚಿರೋಣಿ ಇದ್ದೀವಿ ಅಂತ ಹೇಳ್ತಾರೆ. ನೀವು ಮತದಾರರಿಗೆ ಏನು ಇಚ್ಛೆ ಪಡ್ತೀರಿ? ನಮ್ಮ ಮತದಾರರಿಗೆ ಅಂದರೆ ಈಗ ಎಲ್ಲರೂ ನಮ್ಮ 15 ಎಲ್ಲ ಎ ಬಿ ಪಾಟೀಲ್ ಹಾಗೂ ಕತ್ತಿ ಪೆನಲ್ಗೆ ವೋಟ್ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಹೇಳ್ತೇವೆ. ಅಪರೂಪ ಬೆಂಬಲ ಎಲ್ಲ ಕಡೆ ಸಿಗಾಯ್ತು. ಹೌದು, ಎಲ್ಲ ಕಡೆ ಐತೆ. ಯಾವುದೇ ರೀತಿಯಿಂದ ಕಾಂಗ್ರೆಸ್ BJP ಅಂತ ಯಾವುದೇ ರೀತಿಯಿಂದ ಯಾವುದು ಒಂದು ಪಕ್ಷದ ಇದೇ ಇಲ್ಲ. ಇದು ಆ್ಯಕ್ಚುಲಿ ಸ್ವಾಭಿಮಾನ ಅಂದ್ರೆ ಸ್ವಾಭಿಮಾನದಿಂದ ನಾವು ಎಲ್ಲ ಇಲೆಕ್ಷನ್ ಆಡ್ತಾ ಇದ್ದೀವಿ. ನಮ್ಮದು ಹುಕ್ಕೇರಿ ತಾಲೂಕು ಸ್ವಾಭಿಮಾನ ಸಲುವಾಗಿ ನಾವು ಇಲೆಕ್ಷನ್ ಮಾಡ್ತಾ ಇದ್ದೇವೆ. ರಮೇಶಣ್ಣ ಕತ್ತಿ ಅವರಿಗೆ, ಕೊಳ್ಳಿ ಅವರಿಗೆ, ನಂದು ಮುಡ್ಸಿ ಅವರಿಗೆ, ಗಜಾನನ್ ಕೊಳ್ಳಿ ಅವರಿಗೆ, ರಮೇಶಣ್ಣ ಕತ್ತಿ ಅವರಿಗೆ, ಎ ಬಿ ಪಾಟೀಲ್ ಅವರಿಗೆ, ಸ್ವಾಭಿಮಾನ ಪ್ಯಾನೆಲ್ಗೆ